KCET 2024 ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲೂ ನಿಲ್ಲಿಸದ ಕೊನೆಯವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್. ಹಾಯ್, ವೆಲ್ಕಮ್ ಟು SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಈ ತಪ್ಪು ಕೆಲಸ ಮಾಡಿದರೆ ಡೈರೆಕ್ಟ್ ಚಾಯ್ಸ್ ಎಂಟ್ರಿನಿಂದ ಡಿಲೀಟ್ ಆಗ್ತೀರಾ. ಇದು 100% ಖಂಡಿತ ನಿಜ ಮತ್ತು ಪಕ್ಕಾ ಮಾಹಿತಿ. ಹಾಗೇನೆ ಚಾಯ್ಸ್ ಎಂಟ್ರಿದು ಆರ್ಡರ್ ಕಾಪಿ ಹೇಗಿರುತ್ತೆ ಮತ್ತು ಆ 3 ರಿಸಿಪ್ಟ್ ಏನಪ್ಪ, ಯಾವುದು ಎಲ್ಲಿ ಹೋಗಿ ಕೊಡಬೇಕು ಮತ್ತು ನಿಮ್ಮ ಹತ್ತಿರ ಯಾವ ರಿಸಿಪ್ಟ್ ಅನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಡಿಸ್ಕಸ್ ಮಾಡುತ್ತಿದ್ದೇವೆ ಸ್ಟೂಡೆಂಟ್ಸ್. ಎಲ್ಲೂ ನಿಲ್ಲಿಸದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಈ ಚಾನಲನ್ನು ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೂ, ವಾಟ್ಸಪ್ ಗ್ರೂಪ್ಸ್ಗೂ ಮತ್ತು ಇತರರೇ ರಿಲೇಟಿವ್ಸ್ಗೂ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ KCET 2024 ಎವ್ರಿವನ್ ಸ್ಟೂಡೆಂಟ್ಸ್ಗೂ. ಈಗಾಗಲೇ KCET 2024 ಚಾಯ್ಸ್ ಎಂಟ್ರಿ ಹೌ ಟು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಆಲ್ ಫಸ್ಟ್ ರೌಂಡ್ ಪ್ರೋಸೆಸ್. ST ಜನರಲ್ ಸ್ಟೂಡೆಂಟ್ಸ್ ಫೀಸ್ ಮಾತ್ರ ಇಷ್ಟೇ ಕಟ್ಟಿ, ಓಕೆ. ಇದಕ್ಕೂ ಮುಂಚೆ ಹೆಚ್ಚು ಕಟ್ಟೋಕ್ಕೆ ಹೋಗಬೇಡಿ ಎನ್ನುವ ಒಂದು ವಿಡಿಯೋ ಬಗ್ಗೆ ಡಿಸ್ಕಸ್ ಮಾಡಿ ಈಗಾಗಲೇ ಚಾನಲಲ್ಲಿ ಅಪ್ಲೋಡ್ ಮಾಡಿ ಅವೈಲೇಬಲ್ ಇದೆ ಸ್ಟೂಡೆಂಟ್ಸ್. ಈ ವಿಡಿಯೋವನ್ನು ವಾಚ್ ಮಾಡಿ ಮತ್ತು ಹೇಗೆ. ಓಕೆ ಸ್ಟೂಡೆಂಟ್ಸ್, KCET 2024ದು ಅಡ್ಮಿಷನ್ ಆರ್ಡರ್ ಕಾಪಿ ಹೇಗೆ ಇರುತ್ತೋ ತೋರಿಸ್ತೀನಿ, ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. KCET ಅಡ್ಮಿಷನ್ ಆರ್ಡರ್ ಸ್ಲಿಪ್ ಸೀಟ್ ಅಲಾಟ್ಮೆಂಟ್ ಕಾಪಿ ಹೀಗೆ ಇರುತ್ತೆ ಸ್ಟೂಡೆಂಟ್ಸ್. ನಿಮ್ಮ ಫೋಟೋ ಮತ್ತು ಆಲ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ನಿಮ್ಮ ನೇಮು, ಕ್ಯಾಂಡಿಡೇಟ್ ನೇಮ್ ಆ್ಯಂಡ್ ಫಾದರ್ ಆರ್ ಮದರ್ ನೇಮ್ ಆರ್ ಇಯರ್, ಮಂತ್, ಡೇಟ್ ಪ್ರತಿಯೊಂದು ಅದರಲ್ಲಿ ಕೊಟ್ಟಿರ್ತಾರೆ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು, ಓಕೆ. ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡಿದ ನಂತರ ನೆಕ್ಸ್ಟ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾತು, ಓಕೆ. ನೆಕ್ಸ್ಟ್ ಏನು ಮಾಡಿರ್ತೀರಾ ಅಂದರೆ, ನೀವು ಇದು ಫಸ್ಟ್ ಮಾಡ್ತೀರಿ ಆಲ್ಮೋಸ್ಟ್. ಏನಪ್ಪ ಅದು ಅಂದರೆ ಚಾಯ್ಸ್ ಎಂಟ್ರಿ, ಓಕೆ. ನೀವು ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಜೊತೆ ಮೀಟಿಂಗ್ ಇಟ್ಟು ಸ್ವಲ್ಪ ಯೋಚನೆ ಮಾಡಿ ಒಂದು ಡಿಸೈಡ್ ತಗೊಂಡು ನಂತರ ಈ ಚಾಯ್ಸ್ ಎಂಟ್ರಿಯನ್ನು ಮಾಡಿರ್ತೀರಾ, ಓಕೆ. ಚಾಯ್ಸ್ 1 ಮಾಡಿರ್ತೀರೋ, ಚಾಯ್ಸ್ 2 ಮಾಡಿರ್ತೀರೋ, ಚಾಯ್ಸ್ 3 ಮಾಡಿರ್ತೀರೋ, ಚಾಯ್ಸ್ 4 ಮಾಡಿರ್ತೀರೋ, ನಿಮಗೆ ಬಿಟ್ಟಿದ್ದು, ಓಕೆ. ನೀವು ಅಂತೂ ತುಂಬ ಆಲೋಚನೆ ಮಾಡಿ ಮಾಡಬೇಕು, ಓಕೆ. ಈಗ ಇಲ್ಲಿ ಏನು ಮಿಸ್ಟೇಕ್ಸ್ ಮಾಡ್ತೀರಪ್ಪ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ್ನು ಕೇಳಲಾರದೆ ನೀವು ಮಾಡಿರುವಂತಹ ಒಂದು ತಪ್ಪು, ಓಕೆ. ಏನು ಮಾಡ್ತೀರಾ, ಚಾಯ್ಸ್ 4 ಮಾಡಿಬಿಡ್ತೀನಿ ನನಗೆ ಇಷ್ಟ ಇಲ್ಲ ಅಂತ. ನಿಮ್ಮ ತಂದೆ ತಾಯಿ ಏನು ಪಟ್ಟಿರ್ತಾರೆ ಆಸೆ, ನನ್ನ ಮಗ ಇಂಜಿನಿಯರಿಂಗ್ ಓದಬೇಕು ಅಂತ ಒಂದು ಆಸೆ ಇರುತ್ತೆ. ಹಾಗಾದರೆ ನೀವು ಇಲ್ಲಿ ಚಾಯ್ಸ್ 4 ಮಾಡಿ ಡೈರೆಕ್ಟು ಆ ಕೌನ್ಸ್ಲಿಂಗ್ನಿಂದನೇ ಡಿಲೀಟ್ ಆಗ್ತೀನಿ ಅಂದರೆ ಹೇಗೆ? ಸ್ವಲ್ಪ ಪ್ರಯತ್ನ ಪಡಬೇಕು. ನನ್ನ ಕೈಯಲ್ಲೇ ಆಗಲ್ಲ ಇಂಜಿನಿಯರಿಂಗ್ ಓದೋದು ಅಂದರೆ KCET ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡುವ ಅವಶ್ಯಕತೆಯೇ ಇದ್ದಿಲ್ಲ, ಹೌದಾ. ಅದಕ್ಕೋಸ್ಕರ ನೀವು ಚಾಯ್ಸ್ 4 ಮಾಡೋಕ್ಕೆ ಸಿದ್ಧವಾಗಿರ್ತೀರಾ. ಬಟ್ ನಿಮ್ಮ ತಂದೆ ತಾಯಿ ಮತ್ತು ನೀವು ಮೂವರು ಕಲಿತು ಯೋಚನೆ ಮಾಡಿ ಮುಂದೆ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನೊಂದು ಏನು ಮಿಸ್ಟೇಕ್ಸ್ ಮಾಡ್ತೀರಪ್ಪ ಅಂದರೆ, ನನಗೆ ಚಾಯ್ಸ್ 1 ಈಗ ಬೇಡ, ಸ್ವಲ್ಪ ಲೇಟ್ ಆಗಿ ಹೋಗ್ತೀನಿ ಕಾಲೇಜ್ಗೆ, ಚಾಯ್ಸ್ 2 ನಾನು ಈಗ ಆಯ್ಕೆ ಮಾಡ್ಕೊಳ್ತೀನಿ, ಚಾಯ್ಸ್ 3 ಕೂಡ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಆದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋಣ, ಏನಾದರೂ ಸ್ವಲ್ಪ ಕ್ಲಾಸಸ್ ಲೇಟ್ ಆಗ್ತವೆ ಅನ್ನೋದು ಇರುತ್ತೆ. ಏನಕ್ಕೆ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ? ನಿಮಗೆ ಬ್ರಾಂಚ್ ಮತ್ತು ಕಾಲೇಜ್ ಸರಿಯಾಗಿ ಸಿಕ್ಕಿಲ್ಲ, ಅದಕ್ಕೆ ಹೋಗ್ತೀರಾ. ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್, ನಿಮ್ಮ ರ್ಯಾಂಕ್ ಏನಾದರೂ ಕಮ್ಮಿ ಬಂದಿದ್ರೆ ಮತ್ತೆ ರೌಂಡ್ ಚೇಂಜ್ ಮಾಡ್ತೀನಿ, ಮತ್ತೆ ಬೇರೆ ರೌಂಡ್ಗೆ ಹೋಗ್ತೀನಿ, ಮತ್ತೆ ಬೇರೆ ರೌಂಡ್ಗೆ ಹೋಗ್ತೀನಿ ಅಂತ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಇದು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ನಿಮ್ಮ ರ್ಯಾಂಕ್ ಏನಾದರೂ ಕಮ್ಮಿ ಬಂದಿದ್ರೆ, ಈಗ ನಿಮಗೆ ಏನಾದರೂ ಇಷ್ಟವಿರಲಾರ್ದೆ ಬ್ರಾಂಚ್ ಮತ್ತು ಇಷ್ಟವಿರಲಾರ್ದೆ ಕಾಲೇಜ್ ಅಲಾಟ್ ಆಗಿದ್ದರೆ ಓಕೆ, ಏನಾಯಿತು, ಸ್ವಲ್ಪ ಮನಸ್ಸು ಮಾಡಿ ಓದೋಣ. ಏಕೆ ನನ್ನ ರ್ಯಾಂಕ್ ಕಮ್ಮಿ ಬಂದಿದೆ, ನನಗೆ ಈ ಬ್ರಾಂಚ್ ಮತ್ತು ಕಾಲೇಜ್ ಸಿಕ್ಕಿದ್ದೆ ಇನ್ನೂ ಹೆಚ್ಚು ಅಂತ ಅಂದ್ಕೋಬೇಕು, ಹೌದಾ. ಅದಕ್ಕೋಸ್ಕರ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕಾಲೇಜ್ಗೆ ಜಾಯಿನ್ ಆಗಿ, ಓಕೆ. ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮತ್ತು ತಂದೆ ತಾಯಿಯನ್ನು ನೋವು ಪಡಿಸೋದು ಬೇಡ.
ನೆಕ್ಸ್ಟ್, ಈ ಮೂರು ರಿಸಿಪ್ಟ್ ಏನಪ್ಪ ಅಂತ ಹೇಳಿದೆ ಹೌದಾ? ಒಂದು ಬ್ಯಾಂಕ್ ಕಾಪಿ, ನೆಕ್ಸ್ಟ್ KEA ಕಾಪಿ, ನೆಕ್ಸ್ಟ್ ಕಾಲೇಜ್ ಕಾಪಿ. ಈ ಮೂರು ಆಗಿರುತ್ತವೆ ಸ್ಟೂಡೆಂಟ್ಸ್. ಈ ಮೂರರಲ್ಲಿ ಬ್ಯಾಂಕ್ ಕಾಪಿಯನ್ನು ಬ್ಯಾಂಕ್ನ ಒಳಗಡೆ ಕೊಡೋದು, KEA ಕಾಪಿ ಮತ್ತು ಕಾಲೇಜ್ ಕಾಪಿ ಅನ್ನು ನಿಮ್ಮ ಹತ್ತಿರ ಭದ್ರವಾಗಿ ಇಟ್ಟುಕೊಳ್ಳೋದು ಅನ್ನೋ ಮಾತು ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಪೇಜು ಅಲಾಟ್ಮೆಂಟ್ ಡೀಟೇಲ್ಸ್ ಅಂತ ಬರುತ್ತೆ. ಅಲಾಟ್ಮೆಂಟ್ ಯಾವ ರೌಂಡ್ಗೆ ಆಗಿದ್ದೀರಾ ಮತ್ತು ಸ್ಟ್ರೆಮ್ ಇಂಜಿನಿಯರಿಂಗ ಮತ್ತು BSc ನರ್ಸಿಂಗ, ಕಾಲೇಜ್ ಯಾವುದು, ಕೋರ್ಸ್ ಯಾವುದು ಅನ್ನೋದನ್ನು ಕೇಳುತ್ತೆ. ಅಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಜಾಯಿನ್ ಇನ್ ದಿ ಅಲಾಟೆಡ್ ಕಾಲೇಜ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಕೆಳಗಡೆ ಸ್ವಲ್ಪ ಕ್ವಶನ್ಸ್ ಕೇಳುತ್ತೆ. ಆ ಕ್ವಶನ್ಸ್ಗೆ ತಕ್ಕಂತೆ ಸ್ವಲ್ಪ ಆನ್ಸರ್ಸ್ ಕೊಟ್ಟು ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಬೇಕು. ಅಲ್ಲಿಗೆ ನಿಮ್ಮ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆದ ಹಾಗೆ ಸ್ಟೂಡೆಂಟ್ಸ್. ಓಕೆ, KCET 2024 ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್. ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನಾಗಿ ಓದಿ ಒಂದು ಜಾಬ್ ಪಡೆದು, ಓಕೆ, ಪೇರೆಂಟ್ಸ್ ಅನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಫ್ಯೂಚರ್. ಮೋಸ್ಟ್ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಫಾರ್ ದಿ ಫ್ಯೂಚರ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್, share for friends.